ಮತ್ತೊಂದು ವಿಷಯ, ಎರಡನೇ ಕಂತು ಏನು ಬಿಡುಗಡೆ ಮಾಡಂತ ಹೇಳಿದ್ದಾರೆ ಸೆಕ್ರೆಟರಿ ಮೇಡಮ್, ಅದು ಕೂಡ ಇವರು ₹1 ಬಿಡುಗಡೆ ಮಾಡ್ತಾರೆ. ಏನಿವರು CDC ಅಂದ್ರೆ ಅಪ್ರೂವ್ಡ್ ಆಸ್ತಿ ಅಂತ ಹೇಳ್ತಾ ಇದ್ದಾರಾ? ಅಪ್ರೂವ್ ಬಂದಿಲ್ಲ CDC. ತನ್ನ ಮನಸ್ಸಿಗೆ ಬಂದಂತೆ CDC ನಡೆಸಲು ಇವಾಗ ಕಲ್ಯಾಣ ಕರ್ನಾಟಕ ವಿಭಾಗ ಬಹಳಷ್ಟು ಮೋಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳುವ ಸರ್ಕಾರದಲ್ಲಿ ಮನವಿ ಏನಿದೆ ಅಂದ್ರೆ, ನಮಗ ಆದರ್ಶದಲ್ಲಿ ಇವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು MD ಇದ್ದಾರೆ, ಇವರಿಗೆ ಆದರ್ಶದಲ್ಲಿ ಇವರಿಗೆ ಅವರ ಸ್ಥಾನದಿಂದ ವಜಾಗೊಳಿಸಲಿ ಅಂತ ಹೇಳಿ ನಾನು ಒಂದು ಈ ಸರ್ಕಾರಕ್ಕೆ ಮನವಿ ಮಾಡಿರ್ತದೆ. ಆದರ್ಶದಲ್ಲಿ ಈ ಸರ್ಕಾರದಲ್ಲಿ ನಾವು ಮನವಿ ಏನಿದೆ ಮಾಡಲಿಲ್ಲ, ವಜಾಗೊಳಿಸಲಿಲ್ಲ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡಾಗ ನಾವು ನಡೀತೀವಿ ಅಂತ ಹೇಳಿ ನಾವು ಮಾತಾಡಿರ್ತೇವೆ. ಮತ್ತೊಂದು ವಿಷಯ, ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡಿದಾಗ ಇವರು ನಮ್ಮ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ ಅವರು ಏನು ಹೇಳ್ತಾರೆ, ನಿಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಅಂತ. ನಾವು ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಅಂದ್ರೆ, ನಮಗೆ ಮಾಹಿತಿ ಇಲ್ಲದಿದ್ದೀರಿ ನೀವು, ನಿಮಗೆ ಮಾಹಿತಿ ಏನ್ ಬೇಕು ಎಲ್ಲ ಮಾಹಿತಿ ಕೂಡ ನಾವು ಫ್ರೀಡಂ ಪಾರ್ಕ್ನಲ್ಲಿ ಬಂದಿರುವಾಗ ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ದು ಅಂದ್ರೆ ನಮ್ಮ ಮಾಹಿತಿ ಇಲ್ಲ ಅಂತ ಹೇಳಿ ನೀವು ಹೇಳ್ತಿರ್ಬೋದು. ನಾವು ಲೋನ್ ಮಾಡಿದ್ದೀವಿ ಅಂತ ಹೇಳ್ತೀವಿ, ಗಂಗಾಧರ ಕೊಡ್ತೀವಿ ಅಂತ ಹೇಳ್ತೀವಿ, ಹುಡುಗರಿಗೆ ಲೋನ್ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ತೀವಿ. ಎಲ್ಲಿದೆ ಲೋನ್ಗಳು ಏನು ಕೊಟ್ಟಿದ್ದೀರಿ? ಎಷ್ಟು ಅನ್ಯಾಯ ಮಾಡ್ಬೇಕಂತಿದ್ದೀರಿ? ನಮ್ಮ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಮಾಡ್ಬೇಕಂತಿದ್ದೀರಿ? ಇವತ್ತು ಲೋನ್ ಕೊಟ್ಟಿದೆ ಅಂತ ಹೇಳಿ ಹೈವೇ ಎಜುಕೇಶನ್ ಲೋನ್ ಪ್ರೈಸ್ 142 ಅರ್ಜಿಗಳು ಹಾಕ್ತಾರೆ. ಅದರಲ್ಲಿ ಎಷ್ಟು ಕೊಡ್ತೀರಿ ನೀವು? ಕೇವಲ 20% ಹೋಗ್ತಾರೆ. ಬಾಗಿಲಲ್ಲಿ ಎಲ್ಲಿ ಹೋಗ್ಬೇಕು? ಅರ್ಜಿ ಹಾಕಿರೋರಿಗೆ ಹೋಗ್ಬೇಕು. ಗಂಗಾ ಕಲ್ಯಾಣ ಸ್ಕೀಮ್ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಬೋರ್ವೆಲ್ ನಮ್ಮ ಒಂದು ಬೋರ್ವೆಲ್ ಮಾಡುವಂತ ಕೆಲಸ ಗೌರ್ಮೆಂಟ್ ಸಹಾಯ ಮಾಡ್ತದೆ. ಅದು ಜೀರೋ ಕ್ರೇಸ್ ಸಮುದಾಯ ಯಾಕೆ ಇಷ್ಟ ಮಾಡ್ತಾ ಇದ್ದೀರಿ? ನಿಮ್ಮ ಕಡೆ ಬಂದಿದೆ ಇದು. ಏನಾದರೂ ಒಂದು ಹೋರಾಟ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ, ಎಲ್ಲ ಕೂಡ ಮಾಹಿತಿ ಇದ್ರು ಕೂಡ ಏನೋ ಮಾಹಿತಿ ಇಲ್ಲ. ಇವರು ಯಾರು ಹೇಳ್ತಾ ಇದ್ದಾರೆ, ಯಾರು ಕೇಳಬಿಟ್ಟು ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಸಮುದಾಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಪ್ರೆಸ್ ಮಾತ್ರ ಹೇಳ್ತಾ ಇದ್ದಾರೆ. ನಾವೊಂದು ಮಾಧ್ಯಮದಲ್ಲಿ ನಾನೇನು ಕೇಳಬೇಕಂತ ಇಷ್ಟಪಡ್ತೇನೆ ನಂತರ ಇವರು ನೀವು ಪ್ರಶ್ನೆ ಮಾಡಬೇಕು. ಏನು ಪ್ರಶ್ನೆ ಮಾಡಬೇಕಂದ್ರೆ, ನೀವು ಎಷ್ಟು ಅನುದಾನ ತಂದು ಎಷ್ಟು ಬಿಡುಗಡೆ ಮಾಡಿದ್ದೀರಿ? 250 ಕೋಟಿ ರೂಪಾಯಿ ಇವರು ಪ್ಲಾನ್ ತಗೊಂಡಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ ಸರ್, ಬಂದು ಕೂತ್ಕೊಂಡು ಮಾತಾಡಿದ್ರೆ ಹೋಗಿ ಮಾತಾಡೋದು ನಿಮ್ಮ ಅಧ್ಯಕ್ಷ ಅವರು ನಿಮ್ಮ ಅಧ್ಯಕ್ಷರು ನಿಮ್ಮ ಯಾರು ಉಪಾಧ್ಯಕ್ಷರು ಹೇಳ್ತಾರೆ, ಅವರು ಸ್ಟ್ರೈಕ್ ಮಾಡೋ ಬದಲು ನಮ್ಮ ಮುಖಾಮುಖಿ ಮಾತಾಡಲಿ. ನೀವು ಕೊಟ್ಟಿರೋ 250 ಕೋಟಿ ಸರ್ಕಾರ ಬಿಡುಗಡೆ ಮಾಡಿ 85 ಕೋಟಿ ರೂಪಾಯಿ ದುಡ್ಡು ಬಿಡುಗಡೆ ಆಗಿದೆ. ಅದರಲ್ಲಿ ನಾವು ಯಾವ್ಯಾವ ಡಾಕ್ಯುಮೆಂಟ್ ಇದೆ, ಏನೇನು ನಾರ್ಮಲ್ಸ್ ಇದೆ, ಯಾವ್ಯಾವ ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಪ್ರಕಾರ ಕೊಡ್ತಾ ಇದ್ವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಅಲ್ವಾ? ನೀವು ಹೋಗಿ ಅಲ್ಲಿ ಮಾತಾಡೋಕ್ಕೆ ತಯಾರಿಲ್ಲ, ಅವ್ರ ಹತ್ರ ಏನು ನೀವು ಕೇಳೋಕ್ಕೆ ತಯಾರಿಲ್ಲ. ಇಲ್ಲಿ ಕುತ್ಕೊಂಡು ಎಲ್ಲೋ ಒಂದು ಕಡೆ ಪ್ರತಿಭಟನೆ ಮಾಡೋದು, ಪ್ರೆಸ್ ಮೀಟ್ ಮಾಡಿದರೆ ಹೇಗೆ ನೀವು ಏನು ಸ್ಟ್ರೈಕ್ ಮಾಡ್ತಾಯಿದ್ದೀರಾ? ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ತಾರೆ ಅವರು. ವ್ಯಾಲ್ಯೂ ಅವ್ರು ಏನು ಹೇಳ್ತಾರೆ, ಹೇಳ್ತಾ ಇದ್ದಾರಲ್ಲ, ಅದೇ ವ್ಯಾಲ್ಯೂ ಎದಕ್ಕೆ ಮಾಡ್ತಾರೆ ಅವ್ರಿಗೆ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ಬೀದರ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಬರ್ತಾರೆ ಅವರು, ಕರೆಕ್ಟಾ? ಬೀದರ್ನಲ್ಲಿ ಡಾಕ್ಯುಮೆಂಟ್ಸ್ ಕೊಡೋಕೆ ಕೇಳ್ತಾರೆ. ಡಾಕ್ಯುಮೆಂಟ್ಸ್ ಕೇಳಿದಾಗ ಅಲ್ಲಿ ನಮ್ಮ ಒಂದು ಪಿ ಡಿ ಒ ಅವರು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ. ಏನಂತ ಹೇಳಿ, ನಿಮ್ಮಲ್ಲಿ ಯಾವುದೋ ಚರ್ಚ್ಗಳಿಗೆ ನಾವು ಡಿಜಿಟಲ್ ಖಾತೆಯನ್ನು ಮಾಡಿಕೊಡೋದಿಲ್ಲ. ಯಾವುದು ಚರ್ಚ್ ಕಟ್ಟಕ್ಕೆ ಯಾವ್ದು ದುಡ್ಡು ಕೊಡ್ತಾ ಇಲ್ಲ ಅಂತಲ್ಲ ಈಗ. ಹೇಳಿ. ಯಾವುದು ಚರ್ಚ್ಗಳಿಗೆ ಇದುವರೆಗೂ ನಾವು ಕೊಟ್ಟಿಲ್ಲ. ಎಲ್ಲ ಅರ್ಜಿಗಳು ಬಂದಿದ್ದಾವೆ.
ಅವೆಲ್ಲವನ್ನು ಕೂಡ ನಾವು ಸ್ಕ್ರೂಟಿನಿ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತೀರಿ ಇನ್ನು? ಎಷ್ಟು ದಿನ ಬೇಕಾಗುತ್ತೆ ಅವ್ರು ಮಾಡಕ್ಕೆ? ಹೇಳ್ತಾರೆ ಯಾವುದೇ ಅರ್ಜಿಗಳು ಬಂದಿದ್ರು ಕೂಡ ಈಗ ಉದಾಹರಣೆ ಅಲ್ಲಿ ಯಾವುದೋ ಚರ್ಚ್ ಕಟ್ಬೇಕಂದ್ರೆ ಈಗ ಸುಮ್ಮನೆ ಸರ್ಕಾರ ದುಡ್ಡು ಬರೋ ಅಲ್ಲಿ ಲ್ಯಾಂಡು ಕರೆಕ್ಟಾಗಿ ಇರಬೇಕು, ಅದೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿ ಒಂದು ಕೂಡ ವ್ಯತ್ಯಾಸ ಇದ್ರೆ ನಾವು ಮಾಡಿದ್ರೆ ನಮ್ಮ ತಪ್ಪಾಗುತ್ತೆ ಅಂತ ಹೇಳ್ತಾರೆ ಅವ್ರು. ಹಿಂದುಗಡೆ ಮಾಡಿದ್ರು ಅವ್ರ ತಪ್ಪಾಗಿಲ್ಲ, ಫಸ್ಟ್ ಕಾಲ ಬಿಡುಗಡೆ ಮಾಡಿದ್ರು ಅವ್ರ ತಪ್ಪಿರಲಿಲ್ಲ. ಇವ್ರಿಗೆ ತಪ್ಪು ಅನಿಸ್ತಾ ಇದೆ. ಅವಾಗ ಯಾವ ದಾಖಲೆ ನೋಡಿ ಬಿಡುಗಡೆ ಮಾಡಿದ್ರು? ಇದ್ದದ್ದನ್ನಂತ ಅದಕ್ಕೋಸ್ಕರ ಮಾಡಿದ್ರು ಇಲ್ವೋ? ಅಲ್ಲ ಫಸ್ಟ್ ಇಲ್ಲ ಟೈಮಲ್ಲಿ ಅಧ್ಯಕ್ಷ ಇದೆಲ್ಲ ಒಂದೇ ಮೈನಾರಿಟಿ ಆಫೀಸ್ ಇರುವಾಗ ಹೇಗ್ ಬೇಕೋ ಅದೆಲ್ಲ ಯಾವ ಡಾಕ್ಯುಮೆಂಟ್ ಬೇಕೋ ಅದಕ್ಕೆ ಇದ್ದದನ್ನ ರಿಲೀಸ್ ಮಾಡಿದ್ರು. ಈಗ ಯಾಕೆ ಮತ್ತೆ ಹೊಸ ಕಾನೂನುಗಳು ತೆಗಿತಾ ಇದ್ದಾರೆ? ಈಗ ನಮಗೆ ಬೀದರಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಏನು ಅಂತಂದ್ರೆ PDOಗಳು ನಮಗೆ ಈ ಖಾತಾ ಕೊಡ್ತಾ ಇಲ್ಲ.